ಮುಸ್ಲಿಂ ಯುವತಿಯರ ಬಗ್ಗೆ ನೀಡಿದ್ದ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಿಸಿ ಸಾಮಾಜಿಕ ಕಾರ್ಯಕರ್ತ ಹಾಗೂ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ದಾಖಲಾಗಿದ್ದ ಪ್ರಕರಣಕ್ಕೆ ಈಗ ಕರ್ನಾಟಕ ಹೈಕೋರ್ಟ್ನ ಧಾರವಾಡ ಪೀಠ ತಾತ್ಕಾಲಿಕ ತಡೆ ನೀಡಿರುವುದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಒಂದು ಕಡೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಾಗ ಎಂಬ ವಾದ ಕೇಳಿಬರುತ್ತಿದ್ದರೆ, ಇನ್ನೊಂದು ಕಡೆ ಇಂತಹ ಹೇಳಿಕೆಗಳು ಸಮಾಜದಲ್ಲಿ ವಿಷ ಬೀಜ ಬಿತ್ತುತ್ತವೆ ಎಂಬ ಆಕ್ರೋಶವೂ ಜೋರಾಗಿದೆ. ಈ ಪ್ರಕರಣದ ಮೂಲ ಏನೆಂದರೆ, ಕಳೆದ ವರ್ಷದ ಏಪ್ರಿಲ್ 8ರಂದು ಧಾರವಾಡದ ಸುಭಾಷ್ ರಸ್ತೆಯಲ್ಲಿ ನಡೆದಿದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಚಕ್ರವರ್ತಿ ಸೂಲಿಬೆಲೆ ಅವರು ಮುಸ್ಲಿಂ ಯುವತಿಯರ ಬಗ್ಗೆ ಪ್ರಚೋದನಾಕಾರಿ ಹಾಗೂ ವಿವಾದಾತ್ಮಕ ಹೇಳಿಕೆ ನೀಡಿದ್ದರು ಎನ್ನಲಾಗಿದೆ. ತಮ್ಮ ಭಾಷಣದಲ್ಲಿ ಮುಸ್ಲಿಂ ಹುಡುಗಿಯರ ಜೊತೆ ಸ್ನೇಹ ಮಾಡಬೇಡಿ, ಅವರು ಮನೆಗೆ ಕರೆದು ಅಮಲು ಪದಾರ್ಥ ನೀಡಿ ವಿಡಿಯೋ ಮಾಡಿ ಜೀವನ ಹಾಳು ಮಾಡಿಸುತ್ತಾರೆ ಎಂಬ ಅರ್ಥದಲ್ಲಿ ಮಾತನಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಭಾಷಣದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಬಳಿಕ ಸಾಕಷ್ಟು ವಿರೋಧ ವ್ಯಕ್ತವಾಯಿತು. ಹಲವರು ಇದನ್ನು ಒಂದು ಸಮುದಾಯದ ಮಹಿಳೆಯರ ವಿರುದ್ಧ ಅವಹೇಳನಕಾರಿ ಹಾಗೂ ದ್ವೇಷ ಹುಟ್ಟಿಸುವ ಹೇಳಿಕೆ ಎಂದು ಟೀಕಿಸಿದ್ದರು. ಈ ಹಿನ್ನೆಲೆ ಧಾರವಾಡ ನಗರ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡಿದ್ದರು. ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 196(1) ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಈ ಸೆಕ್ಷನ್ ಸಾಮಾನ್ಯವಾಗಿ ಧರ್ಮ, ಜಾತಿ, ಸಮುದಾಯಗಳ ನಡುವೆ ವೈಮನಸ್ಸು ಅಥವಾ ದ್ವೇಷ ಉಂಟುಮಾಡುವ ರೀತಿಯ ಹೇಳಿಕೆಗಳಿಗೆ ಅನ್ವಯವಾಗುತ್ತದೆ. ಅಂದರೆ ಯಾರಾದರೂ ಮಾತನಾಡಿದ ಮಾತು ಸಮಾಜದಲ್ಲಿ ಉದ್ವಿಗ್ನತೆ ಸೃಷ್ಟಿಸುವ ಸಾಧ್ಯತೆ ಇದೆ ಎಂದು ಕಂಡರೆ ಪೊಲೀಸರು ಕ್ರಮ ಕೈಗೊಳ್ಳಬಹುದು. ಆದರೆ ಈಗ ಹೈಕೋರ್ಟ್ ಈ ಪ್ರಕರಣದ ಮುಂದಿನ ತನಿಖೆಗೆ ತಡೆ ನೀಡಿದೆ. ನ್ಯಾಯಮೂರ್ತಿ ಸಂಜೀವ್ ಕುಮಾರ್ ಹಂಚಾಟೆ ಅವರ ನೇತೃತ್ವದ ರಜಾಕಾಲೀನ ಏಕಸದಸ್ಯ ಪೀಠ ಈ ಆದೇಶ ನೀಡಿದೆ. ವಿಚಾರಣೆ ವೇಳೆ ಸೂಲಿಬೆಲೆ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಎಂ. ಅರುಣ್ ಶ್ಯಾಮ್, ದೂರು ನೀಡಿದ ಪೊಲೀಸ್ ಪೇದೆ ನೇರ ಸಂತ್ರಸ್ತನಲ್ಲ, ಹೀಗಾಗಿ ಪ್ರಕರಣ ದಾಖಲಿಸುವ ಹಕ್ಕು ಪ್ರಶ್ನಾರ್ಥಕವಾಗಿದೆ. ಜೊತೆಗೆ ಸೂಲಿಬೆಲೆ ಅವರು ತಮ್ಮ ಅಭಿಪ್ರಾಯವನ್ನೇ ವ್ಯಕ್ತಪಡಿಸಿದ್ದಾರೆ. ಅದು ಸಂವಿಧಾನದ 19ನೇ ವಿಧಿಯಡಿಯಲ್ಲಿ ಬರುವ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಾಗ ಎಂದು ವಾದಿಸಿದರು. ಹಾಗೆಯೇ ಈ ಪ್ರಕರಣಕ್ಕೆ ಬಳಸಿರುವ ಸೆಕ್ಷನ್ 196 ಅನ್ವಯಿಸುವುದಿಲ್ಲ ಎಂದು ನ್ಯಾಯಾಲಯದ ಗಮನಕ್ಕೆ ತಂದರು. ಈ ವಾದಗಳನ್ನು ಆಲಿಸಿದ ನ್ಯಾಯಾಲಯ, ಈ ಪ್ರಕರಣವನ್ನು ಇನ್ನಷ್ಟು ವಿಸ್ತೃತವಾಗಿ ಪರಿಶೀಲಿಸುವ ಅಗತ್ಯವಿದೆ, ಮೇಲ್ನೋಟಕ್ಕೆ ತಡೆ ನೀಡಬಹುದಾದ ಪ್ರಕರಣವಾಗಿ ಕಾಣುತ್ತಿರುವುದರಿಂದ ಮುಂದಿನ ಕ್ರಮಗಳಿಗೆ ತಾತ್ಕಾಲಿಕ ತಡೆ ನೀಡಲಾಗುತ್ತಿದೆ ಎಂದು ಹೇಳಿದೆ. ಅಂದರೆ ನ್ಯಾಯಾಲಯ ಈಗಲೇ ಸೂಲಿಬೆಲೆ ಅವರು ತಪ್ಪೇ ಮಾಡಿಲ್ಲ ಎಂದು ಹೇಳಿಲ್ಲ, ಆದರೆ ಪ್ರಕರಣದಲ್ಲಿ ಕಾನೂನುಬದ್ಧವಾಗಿ ಇನ್ನಷ್ಟು ಆಳವಾದ ಪರಿಶೀಲನೆ ಬೇಕು ಎಂದು ಹೇಳಿ ತಾತ್ಕಾಲಿಕ ರಕ್ಷಣೆ ನೀಡಿದೆ. ಇದು ಬಹಳ ಮಹತ್ವದ ಅಂಶ. ಹಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಹೈಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟಿದೆ ಎಂದು ಹೇಳುತ್ತಿರುವುದು ಸರಿಯಾದ ಅರ್ಥವಲ್ಲ. ಈಗಾಗಲೇ ತನಿಖೆ ಮತ್ತು ಮುಂದಿನ ಕ್ರಮಕ್ಕೆ ಮಾತ್ರ ತಡೆ ನೀಡಲಾಗಿದೆ. ಅಂತಿಮ ತೀರ್ಪು ಇನ್ನೂ ಬಂದಿಲ್ಲ. ಈ ಪ್ರಕರಣದಲ್ಲಿ ಮುಖ್ಯವಾಗಿ ಎದುರಾಗುತ್ತಿರುವ ದೊಡ್ಡ ಪ್ರಶ್ನೆ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮಿತಿ ಎಲ್ಲಿ ಅನ್ನೋದು. ಸಂವಿಧಾನ ಪ್ರತಿಯೊಬ್ಬರಿಗೂ ತಮ್ಮ ಅಭಿಪ್ರಾಯ ಹೇಳುವ ಹಕ್ಕು ನೀಡಿದೆ, ಆದರೆ ಅದೇ ವೇಳೆ ಆ ಹಕ್ಕು ಬಳಸಿ ಒಂದು ಸಮುದಾಯದ ವಿರುದ್ಧ ದ್ವೇಷ ಹುಟ್ಟಿಸುವಂತಾಗಬಾರದು ಎಂಬ ನಿಯಮವೂ ಇದೆ. ಇದೇ ಕಾರಣಕ್ಕೆ ಇಂತಹ ಪ್ರಕರಣಗಳು ನ್ಯಾಯಾಲಯದಲ್ಲಿ ತುಂಬ ಸೂಕ್ಷ್ಮವಾಗಿ ಪರಿಗಣಿಸಲ್ಪಡುತ್ತವೆ. ಯಾಕೆಂದರೆ ಒಂದು ಮಾತು ಕೆಲವರಿಗೆ ಅಭಿಪ್ರಾಯವಾಗಿರಬಹುದು, ಇನ್ನೊಬ್ಬರಿಗೆ ಅದು ಅವಮಾನ ಅಥವಾ ದ್ವೇಷ ಪ್ರಚೋದನೆ ಆಗಿರಬಹುದು. ಸಮಾಜದ ದೃಷ್ಟಿಯಿಂದ ನೋಡಿದ್ರೆ ಇಂತಹ ಭಾಷಣಗಳು ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ವಿಶೇಷವಾಗಿ ಯುವ ಜನರಲ್ಲಿ ಒಂದು ಸಮುದಾಯದ ಬಗ್ಗೆ ಅನುಮಾನ, ಭಯ ಅಥವಾ ದ್ವೇಷ ಹುಟ್ಟುವ ವಾತಾವರಣ ನಿರ್ಮಾಣವಾಗಬಹುದು. ಮಹಿಳೆಯರ ಬಗ್ಗೆ ಸಾಮಾನ್ಯೀಕರಣ ಮಾಡಿ ಮಾತನಾಡುವುದರಿಂದ ಸಮಾಜದಲ್ಲಿ ಈಗಾಗಲೇ ಇರುವ ಭಿನ್ನತೆಗಳು ಮತ್ತಷ್ಟು ಗಾಢವಾಗುವ ಅಪಾಯ ಇರುತ್ತದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇಂತಹ ವಿಡಿಯೋಗಳು ವೇಗವಾಗಿ ಹರಡುವುದರಿಂದ ವಿಷಯ ಇನ್ನಷ್ಟು ಸಂವೇದನಾಶೀಲವಾಗುತ್ತದೆ. ಕೆಲವರು ಇದನ್ನು ಎಚ್ಚರಿಕೆ ಎಂದು ಸಮರ್ಥಿಸಿಕೊಳ್ಳಬಹುದು, ಆದರೆ ಮತ್ತೊಂದು ಕಡೆ ಇಡೀ ಸಮುದಾಯದ ಮಹಿಳೆಯರನ್ನೇ ಅನುಮಾನದಿಂದ ನೋಡುವ ಮನೋಭಾವ ಬೆಳೆಸುವುದು ಅಪಾಯಕಾರಿ ಎಂದು ಹಲವರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ನ್ಯಾಯಾಲಯದ ದೃಷ್ಟಿಯಿಂದ ನೋಡಿದರೆ ಇಂತಹ ಪ್ರಕರಣಗಳಲ್ಲಿ ಎರಡು ಸಂಗತಿಗಳ ನಡುವೆ ಸಮತೋಲನ ಕಾಪಾಡಬೇಕಾಗುತ್ತದೆ. ಒಂದು ಕಡೆ ಮಾತಿನ ಸ್ವಾತಂತ್ರ್ಯ, ಇನ್ನೊಂದು ಕಡೆ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ. ಹೀಗಾಗಿ ಹೈಕೋರ್ಟ್ ಕೂಡ ತಕ್ಷಣ ಅಂತಿಮ ನಿರ್ಧಾರ ತೆಗೆದುಕೊಳ್ಳದೆ ವಿಸ್ತೃತ ವಿಚಾರಣೆ ಅಗತ್ಯ ಎಂದು ಹೇಳಿದೆ. ಅಂದರೆ ಭಾಷಣದ ಸಂಪೂರ್ಣ ಅರ್ಥ, ಅದರ ಪರಿಣಾಮ, ಬಳಸಿದ ಪದಗಳು,
ಕಾನೂನು ಅನ್ವಯಿಸುವ ವಿಧಾನ ಇವೆಲ್ಲವನ್ನು ಮುಂದಿನ ಹಂತದಲ್ಲಿ ಸವಿಸ್ತಾರವಾಗಿ ಪರಿಶೀಲಿಸಲಾಗುತ್ತದೆ. ಒಟ್ಟಿನಲ್ಲಿ ಈ ಪ್ರಕರಣ ಈಗ ಕೇವಲ ಒಬ್ಬ ವ್ಯಕ್ತಿಯ ಭಾಷಣದ ವಿಚಾರವಾಗಿಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಷ್ಟು ದೂರ ಹೋಗಬಹುದು, ದ್ವೇಷ ಭಾಷಣ ಎನ್ನುತ್ತೇವೆ ಅಂದರೆ ಅದರ ಗಡಿ ಏನು, ಸಾಮಾಜಿಕ ಜವಾಬ್ದಾರಿ ಎಲ್ಲಿ ಆರಂಭವಾಗುತ್ತದೆ ಎಂಬ ದೊಡ್ಡ ಚರ್ಚೆಗೆ ಇದು ಕಾರಣವಾಗಿದೆ. ಕರ್ನಾಟಕ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ಮುಂದಿನ ದಿನಗಳಲ್ಲೂ ಈ ವಿಚಾರ ಭಾರೀ ಚರ್ಚೆಯಾಗುವ ಸಾಧ್ಯತೆಯಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.